ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂಥ ವ್ಯಕ್ತಿ ಯಾವ ರೀತಿ ಸಮಾಜ ಸೇವೆಯಲ್ಲಿ ಮೇಲಕ್ಕೆ ಬರ್ಬೋದು ಅನ್ನೋದರ ಒಂದು ನಿದರ್ಶನ ಮೇಟಿಯವರು ಅಂತೇಳಿ ನಾನು ಅಂದ್ಕೊಳ್ತೇನೆ. ಒಂದು ರೈತರ ಕುಟುಂಬದಿಂದ ಬಂದು ಸಾಮಾನ್ಯ ಕುಟುಂಬ, ಅವರೇನು ಅನುಕೂಲಸ್ಥರು ಅಂತ ಹೇಳಿ ನಾನು ಅಂದ್ಕೊಳ್ಳೋದಿಲ್ಲ. ಅಲ್ಲಿಂದ ಪಂಚಾಯಿತಿ, ಮಂಡಳ ಪಂಚಾಯಿತಿ, ಆಗೆಲ್ಲ ಮಂಡಳ ಪಂಚಾಯಿತಿ ಇದ್ದದ್ದು, ಮಂಡಳ ಪಂಚಾಯಿತಿಯ ಸದಸ್ಯರಾಗಿ ಮಂಡಳ ಪಂಚಾಯಿತಿ, ಅಲ್ಲಿಂದ ಲೋಕಸಭೆಗೆ ಹೋಗ್ತಾರೆ. ಒಬ್ಬ ಪ್ರಜಾಪ್ರಭುತ್ವದ ವಿಶೇಷತೆ ಏನು ಅಂತೇಳಿದರೆ, ಒಬ್ಬ ಸಾಮಾನ್ಯ ಮನುಷ್ಯ ಕೂಡ ಎಲ್ಲಿಯವರೆಗೂ ಹೋಗ್ಬೋದು, ಪಾರ್ಲಿಮೆಂಟಲ್ಲಿ ಲೋಕಸಭೆಯಲ್ಲಿ ಸದಸ್ಯನಾಗ್ಬೋದು ಅನ್ನೋದಕ್ಕೆ, ಪ್ರಜಾಪ್ರಭುತ್ವದ ಅವಕಾಶಗಳು ಹೇಗೆ ಅನ್ನೋದಕ್ಕೆ ಇದು ನಿದರ್ಶನ. ಇದು ಮೇಟಿಯವರು ನನಗೆ ವೈಯಕ್ತಿಕವಾಗಿ ಭಾಳ ಆತ್ಮೀಯ ಸ್ನೇಹಿತರು. ಅವರು ನಾವು ಬಂದಂಥ ಸಂದರ್ಭದಲ್ಲೇ 89ರಲ್ಲಿ ನಾನು ಮೊದಲನೇ ಬಾರಿಗೆ ಶಾಸಕನಾಗಿದ್ದು. ಅದೇ ಸಂದರ್ಭದಲ್ಲೇ ಅವರು ಕೂಡ ಶಾಸಕರಾಗಿ ಬಂದರು. ಭಾಳ ಸರಳವಾದಂಥ ವ್ಯಕ್ತಿ. ಒಂದು ದಿವಸ ಅವರು ಗಡ್ಸಾಗಿ ಮಾತಾಡಿದ್ದು ನೋಡಿಲ್ಲ ನಾನು. ಒಬ್ಬ ಸಜ್ಜನ. ಮಾನ್ಯ ಮುಖ್ಯಮಂತ್ರಿಗಳು ಹೇಳುವಾಗ ಲಾಯಲ್ಟಿ ಬಗ್ಗೆ ತಾವು ಹೇಳಿದ್ರಿ. ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸಿದ್ದರಾಮಯ್ಯನವರಿಗೆ ಇನ್ನೊಬ್ಬ ಲಾಯಲ್ ಆಗಿದ್ದಂಥ ವ್ಯಕ್ತಿ ಇರಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಲಾಯಲ್. ಅವ್ರಿಗೆ ಗೆರೆ ಹಿಂಗೆ ಹಾಕಿದರೆ ಅದು ದಾಟ್ತಾ ಇರಲಿಲ್ಲ ಅಂತಕ್ಕಂಥದ್ದು. ನನಗೆ 2013ರಲ್ಲಿ ನಾನು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷನಿದ್ದೆ. ಮಾನ್ಯ ನಾಯಕರು ಅವತ್ತು ನಮ್ಮ CLP ನಾಯಕರಿದ್ದರು. ನಾವು ಪ್ರತಿ ಕ್ಷೇತ್ರಕ್ಕೂ ಚುನಾವಣೆಯ ಪ್ರಚಾರಕ್ಕೆ ಹೋಗ್ತಾ ಇದ್ದೆವು. ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ನಾವೆಲ್ಲ ಹೋಗ್ತಾ ಇದ್ವಿ. ಬಾಗಲಕೋಟೆಗೆ ಹೋದೋ ನಾವು. ಬಹುಶಃ ಸಂಜೆ 7 ಗಂಟೆ ಆಗಿತ್ತು. ಯಾವ ಕ್ಷೇತ್ರಗಳಲ್ಲೂ ಕೂಡ ನಾವು ಅಭ್ಯರ್ಥಿಯನ್ನು ಪ್ರಕಟಣೆ ಮಾಡ್ತಿರಲಿಲ್ಲ. ಆದರೆ ಬಾಗಲಕೋಟೆಯಲ್ಲಿ ಮಾನ್ಯ CLP ನಾಯಕರು ಅವತ್ತು ಮೇಟಿಯವರಿಗೆ ಟಿಕೆಟ್ ಕೊಡ್ತೀವಿ ಅಂತೇಳಿ ಅನೌನ್ಸ್ ಮಾಡಿಬಿಟ್ರು. ಅಂದರೆ ಲಾಯಲ್ಟಿ ಬಗ್ಗೆ ನಾನು ಹೇಳ್ತೇನೆ. ಅಷ್ಟು ಪ್ರಾಮಾಣಿಕವಾದಂಥ ಒಬ್ಬ ವ್ಯಕ್ತಿ ಬಹುಶಃ ಇನ್ನೊಬ್ಬರು ನಮಗೆ ಕಾಣ್ತಿಲ್ಲ ಅನ್ನುವಂಥದ್ದು. ಅವರು 89ರಲ್ಲಿ ಶಾಸಕರಾಗಿ, 96ರಲ್ಲಿ ಲೋಕಸಭಾ ಸದಸ್ಯರಾಗಿ, ಸಚಿವರಾಗಿ ಭಾಳ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದಂಥವರು ಅಂಥೇಳಿ ನಾನು ಭಾವಿಸ್ತೇನೆ. ಮತ್ತು ಅವರ ಆತ್ಮಕ್ಕೆ ಶಾಂತಿಯನ್ನು ಈ ಸಂದರ್ಭದಲ್ಲಿ ಕೋರ್ತೇನೆ. ಮತ್ತು ದೇವರಾಜ್ ಅವರು ಕೂಡ 89ರಲ್ಲೇ ಬಂದಂಥವ್ರು ಶಾಸಕರಾಗಿ, ಒಬ್ಬ ಕಾರ್ಪೊರೇಟ್ರಾಗಿ. ಭಾಳ ಸಾಮಾನ್ಯ ಕುಟುಂಬ ಅವರದ್ದು ಕೂಡ. ಅವರು ಈ ಹೂವನ್ನು ಮಾರ್ತಾರಲ್ಲ, ವ್ಯಾಪಾರಸ್ಥರು, ಹೂವಿನ ವ್ಯಾಪಾರಸ್ಥರಾಗಿ ಆ ಸಿಟಿ ಮಾರ್ಕೆಟ್ನಲ್ಲೇ ಅವ್ರದ್ದು ಕಾರ್ಯವ್ಯಾಪ್ತಿ ಅಲ್ಲೇ. ಅಲ್ಲಿಂದ ಶಾಸಕನಾಗಿ ಬಂದು, ಅದು ಬೆಂಗಳೂರು ಪಟ್ಟಣದಲ್ಲಿ ಹಿಂದುಳಿದ ಸಮುದಾಯದಿಂದ ಬಂದಂಥವರು ಶಾಸಕರಾಗೋದು ಭಾಳ ಕಷ್ಟ. ಅವರು ಶಾಸಕರಾಗಿ ಬಂದು ಜನಮನ್ನಣೆಯನ್ನು ಗಳಿಸಿದರು. ಆ ಏರಿಯಾದಲ್ಲಿ ಅಶೋಕ್ ಅವರು ಹೇಳಿದಾಗೆ ಒಂದು 2-3 ಕಾರ್ಪೊರೇಷನ್ ಲಿಮಿಟ್ಸಲ್ಲಿ ಅವ್ರು ಏನು ಹೇಳಿದರೆ ಅದೇ ನಡಿಬೇಕು. ಅಂದರೆ ಅಷ್ಟು ಜನಮನ್ನಣೆಯನ್ನು ಗಳಿಸಿದಂಥ ವ್ಯಕ್ತಿ ದೇವರಾಜ್ ಅವರು. ನನಗೆ ಭಾಳ ಆತ್ಮೀಯ ಸ್ನೇಹಿತರು. ಅವ್ರು ನನಗೆ ಯಾವಾಗಲೂ ಮನೆಗೆ ಬಂದಾಗೆಲ್ಲ ಹೇಳೋರು, ಅಣ್ಣ ನೀನು ಹಿಂಗಾಗಬೇಕು ಹಂಗಾಗಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳೋರು. ನಮ್ಮ ಜೊತೆಯಲ್ಲಿ ಭಾಳ ಆತ್ಮೀಯ ಸ್ನೇಹಿತರಾಗಿ ಇದ್ದರು. ಅವರು ಎಷ್ಟು ಪ್ರೀತಿಗೆ ಅಥವಾ ಗೌರವಕ್ಕೆ ಗಂಟು ಬೀಳ್ತಾ ಇದ್ರು ಅನ್ನೋದಕ್ಕೆ SM ಕೃಷ್ಣ ಅವರಿಗೆ ಅವರವರ ಕ್ಷೇತ್ರವನ್ನೇ ಬಿಟ್ಟುಕೊಟ್ರು. 2004ರ ಚುನಾವಣೆಯಲ್ಲಿ SM ಕೃಷ್ಣ ಅವರಿಗೆ, ನೀವು ಅಲ್ಲಿ ಮದ್ದೂರಲ್ಲಿ ನಿಲ್ಲೋದು ಬೇಡ, ಅಲ್ಲೇನೋ ಸ್ವಲ್ಪ ತೊಂದರೆ ಆಗೋಂಗಿದೆ, ನೀವು ಅಲ್ಲಿ ಬೇಡ, ನೀವು ಇಲ್ಲಿ ಬನ್ನಿ ಸರ್, ನಾನು ಕ್ಷೇತ್ರ ಬಿಟ್ಟುಕೊಡ್ತೀನಿ ಅಂತೇಳಿ ಅವ್ರ ಕ್ಷೇತ್ರವನ್ನೇ ಬಿಟ್ಟುಕೊಟ್ರು. ಆಮೇಲೆ ಅವರಿಗೆ
ವಿಧಾನ ಪರಿಷತ್ತಿಗೆ ಸದಸ್ಯರನ್ನು ಮಾಡಿದರು, ಅದು ಬೇರೆ ವಿಷಯ. ಆದರೆ ಭಾಳ ಒಂದು ಪ್ರಾಮಾಣಿಕವಾದಂಥ ವ್ಯಕ್ತಿ. ಅವರಿಗೆ ನೋಡಿ ಹೇಗಿದೆ, ಇದೆಲ್ಲ ಒಂದೊಂದು ರೀತಿಯಲ್ಲಿ ವಿಶಿಷ್ಟತೆ ಹೇಗಿರುತ್ತೆ ಅಂತೇಳಿ. ಅವರು ಹುಟ್ಟಿದ ದಿವಸನೇ ಅವರು ತೀರ್ಕೋಬೇಕಾ? ವಿಧಿ ನಿಯಮ ಹೇಗಿರ್ತದೆ ಅಂತೇಳಿ ನಾವೇನು ಹೇಳಕ್ಕೆ ಬರೋದೇ ಇಲ್ಲ. ಅವರು ಮೈಸೂರಿಗೆ ಹೋಗಿ ಚಾಮುಂಡಿ ತಾಯಿಯ ದರ್ಶನ ಮಾಡಿ ಆ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೋಬೇಕು ಅಂತ ಹೋದರೆ ಆ ಹುಟ್ಟುಹಬ್ಬದ ಸಂದರ್ಭದಲ್ಲೇ ಅವರು ದೈವಾಧೀನರಾಗ್ತಾರೆ ಅಂತ ಹೇಳಿದರೆ ಇದು ವಿಧಿ ನಿಯಮ ಅಲ್ಲದೆ ಬೇರೆ ಏನೂ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರ ಆತ್ಮಕ್ಕೂ ಕೂಡ ನಾನು ಶಾಂತಿಯನ್ನು ಕೋರ್ತೇನೆ. ಅದೇ ರೀತಿ ನಮ್ಮ ಶಿವಶರಣಪ್ಪ ಗೌಡ ಪಾಟೀಲ್ ಅವರು ಕೂಡ, ಅವರೊಬ್ಬ ರೈತ ಕುಟುಂಬದಿಂದ ಬಂದಂಥವರು, ತಾಲೂಕು ಬೋರ್ಡ್ ಅಧ್ಯಕ್ಷರಾಗಿ, ತುಂಗಭದ್ರಾ ಅಣೆಕಟ್ಟು ಮಂಡಳಿ ಹಾಗೂ ಹಟ್ಟಿ ಚಿನ್ನದ ಗಣಿ ಅಧ್ಯಕ್ಷರಾಗಿ ಕೆಲಸ ಮಾಡಿ 11ನೇ ವಿಧಾನಸಭೆಗೆ ಚುನಾಯಿತರಾಗಿ ಬಂದಂಥವರು. ಅವರ ಆತ್ಮಕ್ಕೂ ಕೂಡ ಶಾಂತಿಯನ್ನು ಕೋರ್ತೇನೆ. ಸಾಲುಮರದ ತಿಮ್ಮಕ್ಕ, ಬಹುಶಃ ಅಶೋಕ್ ಅವರು ಹೇಳಿದಾಗೆ ಇವತ್ತು ಕರ್ನಾಟಕದ ಮನೆ ಮಾತಾಗಿರ್ತಕ್ಕಂಥದ್ದು. ನೋಡಿ ಹೇಗೆ ಒಬ್ಬ ಸರಳ ವ್ಯಕ್ತಿ ಎಲ್ಲಿಂದಲೋ ಹುಟ್ಟಿ ಬೆಳೆದು ಸಂದರ್ಭಗಳು ಹೇಗೆ ಬರುತ್ತೆ ಅಂತೇಳಿ. ಮಕ್ಕಳಾಗಲಿಲ್ಲ, ಮಕ್ಕಳನ್ನು ಆಗಲಿಲ್ಲ ಅಂತ ಹೇಳಿ ಅನೇಕ ಜನ ಮಕ್ಕಳಾಗಲಿಲ್ಲ ಅಂತ ಹತ್ಕೊಂಡು ದೇವ್ರಿಗೆ ಪೂಜೆ ಮಾಡಿ ಅದು ಮಾಡಿ ಇದು ಮಾಡಿ ಮಾಡೋದನ್ನು ನೋಡಿದೆವು ನಾವು. ಆದರೆ ಸಾಲುಮರದ ತಿಮ್ಮಕ್ಕ, ನಾನು ಗಿಡಗಳನ್ನು ಬೆಳೆಸ್ತೀನಿ, ಅದರ ಮೂಲಕ ಅವೇ ನನಗೆ ಮಕ್ಕಳು ಅನ್ನುವಂಥ ಕಲ್ಪನೆ ಬರುತ್ತಲ್ಲ. ಒಬ್ಬ ಸಾಮಾನ್ಯ ಮಹಿಳೆ, ಗ್ರಾಮೀಣ ಮಹಿಳೆ, ಬಡತನದಿಂದ ಬಂದಂಥವಳಿಗೆ ಅದು ಮನಸ್ಸಿಗೆ ಬರುತ್ತಲ್ಲ, ಅದೇ ಆಶ್ಚರ್ಯ ಅಂತಕ್ಕಂಥದ್ದು. 4 ಕಿಲೋಮೀಟರ್ ಗಿಡಗಳನ್ನು ನೆಟ್ಟು ಅವುಗಳಿಗೆ ತಲೆ ಮೇಲೆ 4-5 ಕಿಲೋಮೀಟರ್ ನೀರು ಹೊತ್ಕೊಂಡು ಬಂದು ಅವುಗಳನ್ನ ಬೆಳೆಸಿ, ಆ ಬೆಳೆಯೋದನ್ನೇ ನೋಡಿ ಅವೇ ಮಕ್ಕಳು ನನಗೆ ಅವೇ ಬೆಳೀತಾ ಇದ್ದಾವೆ ಅನ್ನುವಂಥ ಒಂದು ಸಂತೋಷ ಪಡುವಂಥದ್ದು ಇದೆಯಲ್ಲ. ಅವ್ರಿಗೇನು ಯಾವುದೇ ರೀತಿ ಕಲ್ಪನೆ ಇಲ್ಲ ಅವರಿಗೆ ಆ ಸಂದರ್ಭದಲ್ಲಿ. ಆನಂತರ ಎಲ್ಲರೂ ನಾವು ಸಮಾಜ ಗುರುತಿಸಿ, ಪರಿಸರವಾದಿಗಳು ಗುರುತಿಸಿ, ಹೌದೌದು ಇದು ಪರಿಸರಕ್ಕೆ ಒಳ್ಳೆ ಕೆಲಸ ಮಾಡಿದ್ದೀರಿ ನೀವು ಅನ್ನೋವರೆಗೂ ಅವರಿಗೆ ಯಾವ ಕಲ್ಪನೆ ಇಲ್ಲ. ಮನೆ ಅಧ್ಯಕ್ಷರೇ, ಮೊನ್ನೆ ತಾನೇ ಬೆಲ್ಜಿಯಂನಲ್ಲಿ ಪರಿಸರದ್ದು ಒಂದು ದೊಡ್ಡ ಸಮಾವೇಶ ನಡೆಯುತ್ತೆ. ಆ ಸಮಾವೇಶದಲ್ಲಿ ಚರ್ಚೆ ಏನಪ್ಪ ಅಂತ ಹೇಳಿದರೆ, ನಮ್ಮ ಪರಿಸರ ಹಾಳಾಗ್ತಾ ಇದೆ, ಗಿಡ ಮರ ಇದೆಲ್ಲ ನಾವು ಬೆಳೆಸಿದರೆ ನಮಗೆ ಆ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳಿ ಕರೆದಿದ್ದಾರೆ ಅದನ್ನು. ಈಗ ಗ್ಲೋಬಲ್ ವಾರ್ಮಿಂಗು ಜಾಸ್ತಿ ಆಗಿದೆ, 1 ಡಿಗ್ರಿ ಟೆಂಪರೇಚರ್ ಜಾಸ್ತಿ ಆಗಿದೆ ಎನ್ನುವಂಥ ಮಾತನ್ನು ಆಡಿದ್ದಾರೆ. ನಾವೆಲ್ಲ ಒಂದು 0.1 ಡಿಗ್ರಿ ಆದರೆ ಅಥವಾ 0.2 ಡಿಗ್ರಿ ಆದರೆ ಜ್ವರ ಬಂತು ಅಂತೀವಿ, ಅಥವಾ 1 ಡಿಗ್ರಿ ಜಾಸ್ತಿ ಆದರೆ ಆಗಲೇ ಡಾಕ್ಟ್ರ್ ಹತ್ರ ಹೋಗ್ತೀವಿ. ಇಡೀ ವಿಶ್ವದಲ್ಲಿ ಪರಿಸರದಲ್ಲಿ 1 ಡಿಗ್ರಿ ಜಾಸ್ತಿ ಆದರೆ ಅದೆಷ್ಟೋ ಕ್ರಿಮಿಕೀಟಗಳು ಸತ್ತೋಗಿರ್ತಾವೆ, ಅವಕ್ಕೆ ತಡ್ಕೊಳ್ಳೋ ಶಕ್ತಿ ಇಲ್ಲ. ಹಾಗಾಗಿ ಆ ಪರಿಸರವನ್ನು ರಕ್ಷಣೆ ಮಾಡಬೇಕು ಅನ್ನುವಂಥ ಸಂದೇಶವನ್ನು ಇಡೀ ವಿಶ್ವಕ್ಕೆ ಕೊಟ್ಟಂಥ ಯಾರಾದರೂ ಇದ್ದರೆ ಅದು ಸಾಲುಮರದ ತಿಮ್ಮಕ್ಕ. ಅದಕ್ಕಾಗಿ ಮನೆ ಮಾತಾಗಿದ್ದಾರೆ ಅವರು. ಇದು ನಾವು ಅವರಿಂದ ಕಲ್ತ್ಕೊಳ್ತಕ್ಕಂಥ ಪಾಠ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂದರೆ ಅವರು ತಿಮ್ಮಕ್ಕ ಪ್ರಶಸ್ತಿಯನ್ನು ನಾವು ಸರ್ಕಾರದಿಂದ ಕೊಡಬೇಕು ಅಂದರೆ ಆ ಪರಿಸರದ ಪ್ರಜ್ಞೆಯನ್ನು ಮೂಡಿಸೋದಕ್ಕೆ ಆ ಪ್ರಶಸ್ತಿಯು ನಮಗೆ ಕೆಲಸಕ್ಕೆ ಬರುತ್ತೆ ಅಂತಕ್ಕಂಥ ಮಾತು. ನಾವು ಪ್ರಶಸ್ತಿಯ ಮೂಲಕ ಸಾಲುಮರದ ತಿಮ್ಮಕ್ಕನನ್ನು ಜ್ಞಾಪಿಸ್ಕೊಳ್ಳೋದು ಅಷ್ಟೇ ಅಲ್ಲ, ಪರಿಸರವನ್ನು ನಾವು ರಕ್ಷಣೆ ಮಾಡಬೇಕು ಅನ್ನುವಂಥ ಒಂದು ಸಂದೇಶವನ್ನು ಕೂಡ ಆ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಬೇಕಾಗ್ತದೆ ಅನ್ನುವಂಥದ್ದು. ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟಾಗ ರಾಷ್ಟ್ರಪತಿಯವರು ಪ್ರಶಸ್ತಿಯನ್ನು ಕೊಡ್ತಾರೆ. ತಿಮ್ಮಕ್ಕ ಎಷ್ಟು ಮುಗ್ಧ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ರಾಷ್ಟ್ರಪತಿಯ ತಲೆ ಮೇಲೆ ಕೈ ಇಟ್ಟು ಬರ್ತಾರವರು, ಅದು ಪ್ರೋಟೋಕಾಲ್ ಪ್ರಕಾರನೂ ಮಾಡಂಗಿಲ್ಲ. ಆದರೆ ಆ ಮುಗ್ಧತೆ ಗೊತ್ತಿಲ್ಲ ತಿಮ್ಮಕ್ಕನಿಗೆ. ಅವರು ಪ್ರಶಸ್ತಿಯನ್ನು ತೆಗೆದುಕೊಂಡು ಆ ರಾಷ್ಟ್ರಪತಿಯವರ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡ್ತಾರೆ.
ಹಾಗಾಗಿ ಅಂತಹ ಸರಳ ವ್ಯಕ್ತಿ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಪ್ರತಿ ಸಾರಿ ಅವರು ಆಸ್ಪತ್ರೆಗೆ ಹೋದಾಗೆಲ್ಲ ನಾನು ಹೋಗಿ ನೋಡ್ಕೊಂಡು ಬರ್ತಿದ್ದೆ. ನನಗೆ ಭಾಳ ಹತ್ತಿರದವರು. ನನಗೆ ಈ ಬಾರಿ ಹೋಗಲಿಲ್ಲ. ನಾನು ಈ ಬಾರಿ ನನಗೆ ಸ್ವಲ್ಪ ಕೆಲಸದ ಒತ್ತಡ ಇತ್ತು, ಹೋಗಲಿಲ್ಲ. ಅವರ ಸಾಕು ಮಗ ಒಬ್ಬ ಉಮೇಶ್ ಅಂತ ಇದ್ದಾನೆ, ಅವನೇ ಅವರನ್ನ ಎಲ್ಲ ನೋಡ್ಕೊಳ್ತಾ ಇದ್ದೀವಿ. ಅವನು ಫೋನ್ ಮಾಡ್ದ, ಅಜ್ಜಿ ಏನೋ ಕೇಳ್ತಾ ಇದ್ದಾರೆ, ಬಂದು ಹೋಗಬೇಕು ಅಂತ. ಹೌದಪ್ಪ, ನಾಳೆ ಬರ್ತೀನಿ. ಅಷ್ಟರಲ್ಲಿ ಅವರು ನಿಧನರಾದರು. ಅವರ ಆತ್ಮಕ್ಕೂ ಕೂಡ ನಾನು ಶಾಂತಿಯನ್ನು ಕೋರೋದಕ್ಕೆ ಬಯಸ್ತೇನೆ. ಎಸ್.ಎಲ್. ಭೈರಪ್ಪನವರು ನಮಗೆ ಭಾಳ ಅವರ ಬಗ್ಗೆ ಎರಡು ಥರ ಅಭಿಪ್ರಾಯಗಳಿದ್ದಾವೆ. ಸಮಾಜದಲ್ಲಿ ಸಮಾಜಮುಖಿಯಾದಂಥ ಅನೇಕ ಕಾದಂಬರಿಗಳನ್ನು ಬರೆದದ್ದು, ಜೊತೆಗೆ ಎಲ್ಲೋ ಒಂದು ಕಡೆ ವಿಶ್ಲೇಷಣೆ ಮಾಡುವಾಗ ಒಂದಿಷ್ಟು ವಿವಾದಗಳನ್ನು ಕೂಡ ಹುಟ್ಟಿ ಹಾಕುವಂಥದ್ದು. ಸಾಮಾನ್ಯವಾಗಿ ಇದು ಬರುತ್ತೆ. ಒಂದು ಕಾದಂಬರಿಯನ್ನು ಬರೀತಕ್ಕಂಥ ಸಂದರ್ಭದಲ್ಲಿ ಸಮಾಜದ ನೈಜ ಸ್ಥಿತಿಯನ್ನು ಪ್ರತಿಬಿಂಬಿಸುವಂಥ ಕಾರ್ಯಕ್ರಮಗಳು ಮಾಡಿದಾಗ ಅಥವಾ ಅಂಥ ವಿಚಾರಗಳನ್ನು ಸಮಾಜಕ್ಕೆ ಚರ್ಚೆಗೆ ತಂದಾಗ ವಿವಾದಗಳು ಬರೋದೇ ಸಹಜ. ಆ ರೀತಿ ನಮ್ಮ ಭೈರಪ್ಪನವರು, ಎಸ್.ಎಲ್. ಭೈರಪ್ಪನವರು ಆ ಒಂದು ವಿವಾದವನ್ನು ಕೂಡ ಅನೇಕ ಸಂದರ್ಭದಲ್ಲಿ ಹುಟ್ಟಿಹಾಕಿದರು. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಚಿನ್ನದ ಪದಕವನ್ನು ತೆಗೆದುಕೊಂಡು ಪ್ರಾರಂಭ ಮಾಡಿದಂಥವರು ಅವರು ಅನೇಕ ವಿಶ್ವವಿದ್ಯಾನಿಲಯಗಳಲ್ಲಿ ಕೆಲಸ ಮಾಡಿದ್ದಾರೆ. ಗುಜರಾತ್ನಲ್ಲಿ ಕೆಲಸ ಮಾಡಿದ್ದಾರೆ, ಸರ್ದಾರ್ ಪಟೇಲ್ ಇದರಲ್ಲಿ, ಡೆಲ್ಲಿಯಲ್ಲಿ NCERT ಕೆಲಸ ಮಾಡಿದ್ದಾರೆ, ಮತ್ತು ಮೈಸೂರಿನಲ್ಲಿ ಕೆಲಸ ಮಾಡಿದ್ದಾರೆ ಉಪನ್ಯಾಸಕರಾಗಿ. ಅನೇಕ ರೀತಿಯಲ್ಲಿ ಸುಮಾರು 25 ಕಾದಂಬರಿಗಳನ್ನು, 30ಕ್ಕೂ ಹೆಚ್ಚು ಕೃತಿಗಳನ್ನು ಅವರು ರಚನೆ ಮಾಡಿದ್ದಾರೆ. ಭಾಳಷ್ಟು ಮೌಲ್ಯಯುತವಾದಂಥ ಕಾದಂಬರಿಗಳನ್ನು ಕೂಡ ಅವರು ಸಮಾಜಕ್ಕೆ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ನೆನೆಸ್ಕೊಳ್ಬೇಕಾಗುತ್ತೆ. ಅವರಿಗೆ ಗುಲ್ಬರ್ಗಾ ವಿಶ್ವವಿದ್ಯಾನಿಲಯ ಡಾಕ್ಟರೇಟ್ ಕೊಟ್ಟಿದ್ದಾರೆ, ಪದ್ಮಶ್ರೀ, ಪದ್ಮಭೂಷಣ, ಸರಸ್ವತಿ ಸಮ್ಮಾನ್ ಇವೆಲ್ಲ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಒಂದು ರೀತಿಯಲ್ಲಿ ಅವರು ಸಮಾಜಕ್ಕೆ ಸಂದೇಶವನ್ನು ಕೊಡೋದರ ಮೂಲಕ ಇವತ್ತು ನಮ್ಮ ಮನಗಳಲ್ಲಿ ಅವರು ನೆಲೆಸ್ತಾರೆ ಅಂತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಮತ್ತು ಉಮೇಶ್ ಅವರು ಹಾಸ್ಯ ಕಲಾವಿದರ ಒಂದು ಮಾದರಿ. ಅವರನ್ನು ನೋಡಿ ನಮ್ಮ ಜಿಲ್ಲೆಯಲ್ಲಿ ನರಸಿಂಹರಾಜು ಅಂತೇಳಿ ಚಿತ್ರನಟರಿದ್ದರು, ಅವರು ಹಾಸ್ಯ ಕಲಾವಿದರು. ಇವರೆಲ್ಲ ಒಂದು ರೀತಿಯಲ್ಲಿ ಅವರು ನೋವು ಏನೇ ಇರ್ಬೋದು, ಒಳಗಡೆ ಅವರ ಕುಟುಂಬದ ನೋವುಗಳು ಬೇರೆ ಬೇರೆ ರೀತಿಯಲ್ಲಿ ಇರ್ತವೆ. ಅವ್ರ ನೋವು ಅವರು ಹೇಳ್ಕೊಳ್ಳೋದಿಲ್ಲ. ಆದರೆ ಜನಗಳ ನೋವನ್ನು ದೂರ ಮಾಡಬೇಕು ಅನ್ನುವಂಥ ದೃಷ್ಟಿ ನೋಡಿ ಹೇಗಿದೆ. ಅವರು ಉಮೇಶ್ ಅವರು ಆ ದಾರಿಯಲ್ಲಿ ಬಂದಂಥವ್ರು. ಹಾಗಾಗಿ ಅವರು ಕೂಡ ಒಬ್ಬ ಪಿಯಾನೋ ವಾದಕರಾಗಿ, ಕುಂಚ ಕಲಾವಿದರಾಗಿ, ಹಾರ್ಮೋನಿಯಂ ವಾದಕರಾಗಿ ಕೂಡ ಖ್ಯಾತಿಯನ್ನು ಗಳಿಸಿದರು ಅನ್ನುವಂಥದ್ದು. ಇದು ಭಾಳ ವಿರಳ, ಇದು ಭಾಳ ರೇರ್ ಇದು ಅಂಥ ಕಾಂಬಿನೇಷನ್. ಹಾಗಾಗಿ ಅವರು ಮಕ್ಕಳ ರಾಜ್ಯ ಅಂಥೇಳಿ ಚಿತ್ರವನ್ನು ಅಭಿನಯಿಸೋದರ ಮೂಲಕ ಪ್ರಾರಂಭ ಮಾಡಿ 700ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಭಾಗವಹಿಸ್ತಾರೆ. 700 ಚಿತ್ರದಲ್ಲಿ ಅವರು ನಟನೆ ಮಾಡ್ತಾರೆ ಅಂತ ಹೇಳಿದರೆ ಸಾಮಾನ್ಯ ಅಂತೂ ಅಲ್ಲ. ಹಾಗಾಗಿ ಅವರ ಆತ್ಮಕ್ಕೂ ಕೂಡ ಶಾಂತಿಯನ್ನು ಕೊಡ್ತೇನೆ. ಮಾನ್ಯ ಅಧ್ಯಕ್ಷರೇ, ಈ ಎಲ್ಲ ಮಹನೀಯರಿಗೆ ಈ ಸದನ ಗೌರವವನ್ನು ಸಲ್ಲಿಸ್ತಾ ಇದೆ. ನಾನು ಕೂಡ ತಾವು ತಂದಿರತಕ್ಕಂಥ ಸಂತಾಪ ಸೂಚನೆಗೆ ಬೆಂಬಲವನ್ನು ಕೊಡೋದರ ಮೂಲಕ ನನ್ನ ವೈಯಕ್ತಿಕವಾದ ಸಂತಾಪವನ್ನು ಕೂಡ ಸೂಚಿಸ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ.